ಕಾಲವಿದೆ, ಆದರೆ ಧರ್ಮವಿದೆ. ಶಕ್ತಿ ಇದೆ, ಆದರೆ ಅಹಂಕಾರವೂ ಇದೆ. ದೇವತೆಗಳು ನಡುಗುವಾಗ, ದೈತ್ಯರ ಅಹಂಕಾರ ಆಕಾಶವನ್ನೇ ತಲುಪಿದಾಗ, ಧರ್ಮವನ್ನು ರಕ್ಷಿಸಲು ವಿಷ್ಣುವೇ ತಾನೇ ಗರ್ಜಿಸಿ ಬಂದ ಕ್ಷಣವೇ ನರಸಿಂಹಾವತಾರ. ಸಾವಿರಾರು ವರ್ಷಗಳ ಉಗ್ರ ತಪಸ್ಸು, ಮಾಂಸ, ರಕ್ತ, ಶಕ್ತಿ ಎಲ್ಲವನ್ನೂ ಅರ್ಪಿಸಿದ ಹಿರಣ್ಯಕಶಿಪು. ಅವನ ಗುರಿ ಒಂದೇ, ಅಮರತ್ವ. ಕೊನೆಗೆ ಬ್ರಹ್ಮನೇ ಪ್ರತ್ಯಕ್ಷನಾದನು. ಮಾನವನಿಂದಲ್ಲ, ಮೃಗದಿಂದಲ್ಲ, ಹಗಲೂ ಅಲ್ಲ, ರಾತ್ರಿಯೂ ಅಲ್ಲ, ಒಳಗೂ ಅಲ್ಲ, ಹೊರಗೂ ಅಲ್ಲ. ವರ ಸಿಕ್ಕಿತು, ಆದರೆ ಜೊತೆಗೆ ಹುಟ್ಟಿತು ಅಹಂಕಾರ. ವರವೇ ಶಾಪವಾಯಿತು. ಲೋಕವೆಲ್ಲ ನಡುಗಿತು. ದೇವಾಲಯಗಳು ಕುಸಿದವು. ಧರ್ಮ ಮೌನವಾಯಿತು. ನಾನೇ ದೇವರು, ಹಿರಣ್ಯಕಶಿಪು ಘೋಷಿಸಿದ. ಆದರೆ ಆ ಅಹಂಕಾರದ ಅರಮನೆಯಲ್ಲೇ ಒಂದು ದೀಪ ಹೊತ್ತಿತು. ಅವನೇ ಪ್ರಹ್ಲಾದ. ತಂದೆಯ ಎದುರಲ್ಲೇ ನಿಂತು ಹೇಳಿದ ಮಗ, ನಾರಾಯಣನೇ ಸರ್ವಸ್ವ. ಹರಿದ್ವೇಷಿಯು ಹರಿಭಕ್ತನನ್ನು, ಅಂದರೆ ತನ್ನ ಮಗನೆಂದೂ ನೋಡದೆ ಅವನನ್ನು ಮುಗಿಸಲು ಬೆಂಕಿಯನ್ನು ಕೊಟ್ಟನು. ಏನೂ ಆಗಲಿಲ್ಲ. ಹಾವುಗಳನ್ನು ಬಿಟ್ಟನು, ಏನೂ ಆಗಲಿಲ್ಲ. ಬೆಟ್ಟದ ಮೇಲಿನಿಂದ ತಳ್ಳಿಸಿದನು, ಏನೂ ಆಗಲಿಲ್ಲ. ತಾಯಿಯಿಂದ ಹೆತ್ತ ಮಗನಿಗೆ ವಿಷ ಕುಡಿಸಿದ, ಯಾವುದೂ ಅವನನ್ನು ಮುರಿಯಲಿಲ್ಲ. ಏಕೆಂದರೆ ಭಕ್ತಿಯನ್ನು ಯಾವ ಶಕ್ತಿಯೂ ಕೊಲ್ಲಲಾರದು. ಕೋಪದಲ್ಲಿ ನಡುಗಿದ ಹಿರಣ್ಯಕಶಿಪು, ಈ ಕಂಬದಲ್ಲಿದ್ದಾನೆ ನಿನ್ನ ದೇವರು. ಪ್ರಹ್ಲಾದ ಶಾಂತವಾಗಿ ಉತ್ತರಿಸಿದ, ಹೌದು, ಎಲ್ಲೆಲ್ಲೂ ಇದ್ದಾನೆ. ಆ ಕ್ಷಣ ಕಂಬವೇ ಕಂಪಿಸಿತು. ಗರ್ಜನೆ, ಲೋಕವನ್ನೇ ಹರಿದ ಗರ್ಜನೆ. ಮನುಷ್ಯನಲ್ಲ, ಮೃಗವಲ್ಲ, ನರಸಿಂಹ. ಧರ್ಮವೇ ಆಕಾರ ತಾಳಿತು. ಅಹಂಕಾರ ಮೊದಲ ಬಾರಿಗೆ ನಡುಗಿತು. ಒಳಗೂ ಅಲ್ಲ, ಹೊರಗೂ ಅಲ್ಲ, ಮಡಿಲಲ್ಲಿ, ಗಡಿಯಲ್ಲೇ ವರ ಮುರಿಯಿತು. ಅಹಂಕಾರ ಕೊನೆಗೊಂಡಿತು. ಇದು ಪ್ರತಿಕಾರವಲ್ಲ, ಇದು ನ್ಯಾಯ. ಗರ್ಜನೆ ಶಾಂತವಾಯಿತು. ಕೋಪ ಕರಗಿತು. ಅದೇ ನರಸಿಂಹ ವಿಷ್ಣುವಾಯಿತು.
ಪ್ರಹ್ಲಾದನ ಮೇಲೆ ಕೃಪೆ ದೃಷ್ಟಿ ಬೀಳಿತು. ಭಕ್ತಿಯೇ ಶಕ್ತಿ, ನಂಬಿಕೆಯೇ ರಕ್ಷಣೆ. ನರಸಿಂಹನ ಪಾದದಲ್ಲಿ ಪ್ರಪಂಚ ಶಾಂತವಾಯಿತು. ಕಾಲ ಬದಲಾಗುತ್ತದೆ, ಶಕ್ತಿಗಳು ಬದಲಾಗುತ್ತವೆ, ಆದರೆ ಧರ್ಮಕ್ಕೆ ಸದಾ ಉತ್ತರ ಇರುತ್ತದೆ. ಇದೇ ನರಸಿಂಹಾವತಾರ.